ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿಗೆ ನನ್ನ ಮಗಂಗೆ ಮ್ಯಾಗಿ ಮಾಡಿಟ್ಟಿದ್ದೀನಿ. ನಮಗೆ ಗೀ ರೈಸ್ ಮಾಡ್ಕೊಂಡಿದ್ದೀನಿ. ಗೀ ರೈಸ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಾವೆಲ್ಲರೂ ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಅಮ್ಮವ್ರ ಮನೆಯವರು ಮತ್ತು ನಾನು ಮತ್ತು ನನ್ನ ಮಗಳು. ಬನ್ನಿ, ಗಾಡೀಲಿ ಹೋಗ್ತೀವಿ. ಗೌಲ್ರಟ್ಟಿಬಾರೆಯಿಂದ ಬಸ್ಸಲ್ಲಿ ಹೋಗ್ತೀವಿ. ನಾವು ರೆಡಿ ಆದ್ವಿ. ನಮ್ಮ ಅಮ್ಮ ಅವ್ರು ಇನ್ನೂ ಬಂದಿರಲಿಲ್ಲ, ಅವ್ರಿಗೋಸ್ಕರ ಕಾಯ್ತಾಯಿದ್ದೀವಿ. ಅಮ್ಮ, ಬೆಟ್ಟ ಯಾವ ಬೆಟ್ಟ? ಚಾಮುಂಡಿ ಹೇಳು. ಚಾಮುಂಡಿ ಬೆಟ್ಟ. ನೋಡಿ, ನನ್ನ ಮಗ ಹತ್ಕೊಂಡು ಕೂತವನೆ, ನಾನು ಬರ್ತೀನಿ ಅಂತ. ಅವ್ನು ಸ್ಕೂಲ್ ಐತೆ, ಸ್ಕೂಲ್ ಹೋಗ್ತವನೆ. ಬತ್ತೇನೆ ಚಾಮುಂಡಿ ಬೆಟ್ಟ. ನೋಡಿ, ಗೌರಟ್ಟಿಬಾರಲ್ಲಿ ನಿಂತಿದ್ದೀವಿ. ಇನ್ನೂ ಬಸ್ ಬಂದಿಲ್ಲ. ನಿಂತಿದ್ದೀವಿ ಅಂತ. ನೋಡಿ, ನಮ್ಮ ಅಕ್ಕ ಅವರು ಸುಮ್ಮನೆ ಅಮ್ಮ ಸಮೀಕ್ಷಾ ಇಲ್ಲಿ ಬಸ್ಸೆಲ್ಲ ಎಷ್ಟು ರಶ್ ಆಗೈತೆ. ಮದ್ದೂರಲ್ಲಿ ಬಸ್ ಎಲ್ಲ ಖಾಲಿ ಫ್ರೀ ಆಯಿತು. ನೋಡಿ, ನಮ್ಮ ಮನೆಯೊಳಗೆ ಆಲೆ ಸುಸ್ತಾಯ್ತು. ಏನು ಹುಡುಕತ್ತ ಇದೆಯವ? ಸರಿ ಮಾಡ್ತೀನಿ. ಬೀನಾ ನಾವಿಲ್ಲ ದುಡ್ಡು ಎತ್ಕೊಂಡಿದ್ದೀವಿ. ಇವೆಲ್ಲ ಚೆನ್ನಾಗಿ ಕಾಣಿಸೋದು. ನೋಡಿ, ಮೈಸೂರಲ್ಲಿ ಬಸ್ ಇರೋದ್ವಿ. ಈಗ ಅಲ್ಲಿಂದ ನಂಜನಗೂಡು ಬಸ್ ಎತ್ಕೊಂಡು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಸಮೀಕ್ಷಾ ಇಲ್ಲಿಬ್ರು ಗೊತ್ತವ್ರೆ, ನಮ್ಮಮ್ಮ ಇಲ್ಲಿ ಕೂತವ್ರೆ. ಅಲ್ಲೇ ಆಧಾರ್ ಕಾರ್ಡ್ ಇಟ್ಕೊಂಡು ರೆಡಿ ಆಗ್ಬಿಟ್ಟವಳೆ. ತೋರ್ಸುಬಿನ ನಂಜನಗೂಡಿಗೆ ಬಂದು ಈಗ ನಾಷ್ಟ ಮಾಡೋಕ್ಕೆ ಪ್ಲೇಟ್ ತೊಗೋತಾ ಇದ್ದೀವಿ. ಬೀನಾ ಹೊಟ್ಟೆ ಹಸಿತದ? ಏನದು? ಜುಟ್ಟಾ? ನೋಡಿ, ನಂಜನಗೂಡು ದೇವಸ್ಥಾನ ಹತ್ರ ಬಂದ್ವಿ. ನಾಷ್ಟ ಮಾಡಿಲ್ಲ, ಜಾಗ ಸಿಗಲಿಲ್ಲ. ಎಲ್ಲ ಮುಡ್ಕೊಳ್ರಿ. ಇರ್ಕೊಳ್ಳೆ ಮುಡ್ಕೊತೀನಿಲೇ. ಮಗ ಅದೇ ಮುಡ್ಸೇ ಇಲ್ಲ ಅಂದ್ರೆ ನಿನ್ನ ಮಗ ಎತ್ಕೊ ಬಾ ಅಂದ್ರ ಬಿಸಾಕ್ಬಿಡಿ, ಮುಡ್ಕೊಳ್ರಿ. ನೋಡಿ, ನಮ್ಮನೆ ದೇವರು ನಂಜನಗೂಡು ದೇವಸ್ಥಾನ. ನೋಡಿ, ನಮ್ಮ ಬೀನವ್ರಿಗೆ ಹೊಟ್ಟೆ ಹಸ್ಬಿಟ್ಟು ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಟೇಸ್ಟ್ ಮಾಡ್ಕೊಂಡು ತಂದಿದ್ದು. ಬಾರಬಾ ತಿನ್ನು. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ.
ತೊಗೊಂಡಿನಿ. ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಿಮಿಷ ಕುತ್ಕೊಂಡ್ವಿ ಎಲ್ಲರೂ. ನೋಡಿ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ರಶ್ ಏನಿಲ್ಲ, ಜನ ಇಲ್ಲ. ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಆಲೆ 11:30, 12 ಗಂಟೆ ಆಗೇ ಹೋಯ್ತು. ಕ್ಲೋಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾವು ಹೋಗೋಷ್ಟರಲ್ಲಿ. ಬರೋಷ್ಟರಲ್ಲಿ ಬಸ್ ಬಂದಿತ್ತು. ಒಂದೇ ದೇವಸ್ಥಾನ ಕಾಲ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಬಸ್ ಹತ್ಕೊಂಡು ಈಗ ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ನಡ್ರಿ, ಬರ್ರಿ, ಟೈಮ್ ಆಯ್ತು. ಅಲ್ಲೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಮೈಸೂರಲ್ಲಿ 6 ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಇಳ್ದಿದ್ದೀವಿ. ಇಲ್ಲಿ ಆ ಕಡೆ ಬರುತ್ತಂತೆ, ಅದಕ್ಕೆ ಆ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಬಸ್ ನಿಂತಿದೆ ಚಾಮುಂಡಿ ಬೆಟ್ಟದ್ದು. ಚಾಮುಂಡಿ ಬೆಟ್ಟದಲ್ಲಿ ಊಟ ಮಾಡಿ ಇವತ್ತು. ಎಲ್ಲಿ ಬೆಟ್ಟ ಅದೇನೋ ಇದು ಅರಮನೆ. ಇದೇನು ಉಲ್ಟಾ ಪಲ್ಟ ಎಲ್ಲ ಹೋಯ್ತೋಳೆ. ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಬಸ್ ನಿಲ್ಸಿದ್ರು. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಯಾ ನೋಡಿ ಫ್ರೆಂಡ್ಸ್ ಅಂತ ಹೇಳಿ ನಮ್ಮ ಮಗಿಗೆ ಶಮಿಸ್ತಿಂಗೆ ಇದೆಲ್ಲ ಕೊಡಿಸ್ತಾ ಇದ್ದೀವಿ. ನೋಡಿ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂತ. ಬೀನವ್ರಿಗೆ ಹೇಗಿದೆ ಚಾಮುಂಡಿ ಬೆಟ್ಟ? ನಂಜನಗೂಡು ಹೇಗಿತ್ತು? ಚೆನ್ನಾಗಿತ್ತಾ? ಅವರೆಲ್ಲಿ ಮಗುವಿನ ತಾಯಿ? ಓ, ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮೆಲ್ಲರ ತಾಯಿಯಲ್ಲಿ ಓ ಇಲ್ಲಿ ಬರ್ತಾ ಇದ್ದಾರೆ. ಚಪ್ಪಲಿಗಳೆಲ್ಲ ಇಲ್ಲೇ ಬಿಡಬೇಕು. ಚಪ್ಪಲಿ ಎಲ್ಲ ಬಿಟ್ವಿ. ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಜನ ಅವರೇ ಅಂತ ತೇರು ನಿಲ್ಸೋರೆ. ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಂಜನಗೂಡಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ಚಾಮುಂಡಿ ಬೆಟ್ಟದಲ್ಲಂತೂ ಫುಲ್ಲು ರಶ್ ಆಗಿಬಿಟ್ಟಿತ್ತು ದೇವಸ್ಥಾನ. ನಾವು ಎಷ್ಟು ಒಂದು 3 ಅವರ್ ನಿಂತ್ಕೊಂಡು ದರ್ಶನ ಮಾಡಿದ್ದೀವಿ. 2 ಗಂಟೆ ಕ್ಲೋಸ್ ಅಂದರು. ನಾವು 11:30 ಅಷ್ಟರಲ್ಲಿ ಇಲ್ಲಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗೆ ಬರೋಷ್ಟರಲ್ಲಿ 2 ಗಂಟೆ ಆಯಿತು. ಅಷ್ಟರಲ್ಲಿ ದೇವಸ್ಥಾನನೂ ಕ್ಲೋಸ್ ಮಾಡೋಕ್ಕೆ ಹಂಗಾರು ಜನ ಇದ್ದರು ಸ್ವಲ್ಪ. ನಾವು ಸರಿ ಅಂದ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಊಟದ ಹತ್ರನೂ ರಶ್ ಇತ್ತು. ಊಟನ ಅಲ್ಲೇ ಹೋಟೆಲಲ್ಲಿ ತಿಂದ್ಕೊಂಡು ನೆಕ್ಸ್ಟು ಮೈಸೂರು ಹೋಗೋಣ ಅಂತ ಮೈಸೂರು ಕಡೆ ಹೊರಟ್ವಿ. ಬೀನಾ ಬರ್ಲಿ ಅಲ್ಲಿಗೆ ಬರ್ರಿ. ಬೀನಾ ಅಮ್ಮ ಬ್ಯಾಗ್ ಎಲ್ಲ ಚಪ್ಪಲಿ ಹಾಕೊಳಕ್ಕೆ ಹೋಗ್ತೀವಿ. ಚಪ್ಪಲಿನೇ ಇರಲಿಲ್ಲ ನಾವು ಬಿಟ್ಟಿದ್ದ ಪ್ಲೇಸಲ್ಲಿ. ಅಲ್ಲೇ ಸ್ಟ್ಯಾಂಡ್ ಐತಂತೆ. ಆ ಸ್ಟ್ಯಾಂಡ್ ಅವ್ರು ಬಂದ್ಬಿಟ್ಟು ಚೀಲದಲ್ಲಿ ತುಂಬ್ಕೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಪಕ್ಕದಲ್ಲಿ ಹೂವಿನ ಅಂಗಡಿಯವ್ರು ಹೇಳಿದ್ರು ಅಲ್ಲಿ ತೊಗೊಂಡೋದ್ರು ಹೋಗಿ ಅಂತ. ಅವಾಗ ಹೋಗಿ ಈಸ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀವಿ ಎಲ್ಲರೂ. ಭಾರಿ ದರ್ಶನ ಊಟ ಮಾಡಿಕೊಂಡು ಈಗ ಬಸ್ಸಿಗೆ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಅಮ್ಮನಿಗೆ ಹೊಸಿ ಕೊಡು. ಅಯ್ಯ ತಗೋಬಿಡಂತೀನಿ ಏನು ಬೇಡ ಬೇಡ.
ಝೂ ನಿಲ್ಸೋದು ಫಿಶ್ ಹತ್ರ ಹೋಗೋದು. ಬಸ್ ಇಲ್ದೋ ಈಗ ಝೂ ಫಿಶ್ ಅಕ್ವಾ ಗಾರ್ಡ್ ಹತ್ರ ಇದ್ದೀವಿ. ಫ್ರಂಟ್ ಅಲ್ಲೈತೆ ಬನ್ರಿ. ಸಮೀಕ್ಷಾ ಸಮ್ಮ ಅಲ್ಲಿ ಫಿಶ್ ನೋಡೋಕ್ಕೆ ಒಳಗಡೆ ಹೋದ್ವಿ. ಟಿಕೆಟ್ ತೊಗೊಂಡ್ವಿ. ಒಬ್ರಿಗೆ ಬಂದ್ಬಿಟ್ಟು 300 ರೂಪಾಯಿ ಇತ್ತು. ಸರಿ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಎಲ್ಲರೂ ಹೋದ್ವಿ. ನೋಡಿ ಎಷ್ಟು ಸಕ್ಕತ್ತಾಗಿದ್ದು ಫಿಶ್ಗಳು ಅಂದರೆ ನೋಡೇ ಇರಲಿಲ್ಲ ಮೀನುಗಳನ್ನೆಲ್ಲ. ಆ ಥರ ಮೀನೆಲ್ಲ ಐತೆ. ನೀವು ಒಂದ್ಸಲ ಹೋದಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಚೆಗೆ ಬರೋಕ್ಕೆ ಮನಸ್ಸೇ ಆಗಲ್ಲ, ತುಂಬ ಚೆನ್ನಾಗಿದೆ.
ಅಡಿಯಮ್ಮ ಬಿಸಿಲು ಬಾರಮ್ಮ. ಕುಣಿಗಲ್ 4 ಜನನವ. 4 ಗಂಟೆ 7 ಗಂಟೆಗೆ ಲಾಸ್ಟ್ ಅದ. ಫಿಶ್ದು ಅಕ್ವಾಗಾರ್ಡ್ ನೋಡಿಕೊಂಡು ಅಲ್ಲಿಂದನೇ ಮೈಸೂರು ಅರಮನೆ ಹತ್ರ ಬಂದ್ವಿ. ಅರಮನೆ ಆಪೋಸಿಟಲ್ಲಿ ವಸ್ತು ಪ್ರದರ್ಶನ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಸರಿ ಅಂದ್ಬಿಟ್ಟು ಅಲ್ಲಿ ಟಿಕೆಟ್ ತೊಗೊಂಡು ಒಬ್ರಿಗೆ 40 ರೂಪಾಯಿ ಇರುತ್ತೆ. ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಬನ್ನಿ ಹೇಗೈತೆ ಅಂತ ನೋಡೋಣ. ಇಲ್ಲೇ ಆ್ಯಕ್ಚುಲಿ ಲೊಕೇಶನ್ ಚೆನ್ನಾಗಿರೋದು. ಏಮ ಚೆನ್ನಾಗಿ ಹಾಕೋರೆ. छोटे भाई को बड़े भाई कहीं कर गोबल को पूजा handmade jewelry, handmade, just 80 rupees packing. 1 ಪ್ಲೇಟ್. ಸಾಯಂಕಾಲ ಈಗ 5 ಗಂಟೆ ಆಗೈತೆ. 6:30ಗಂತೆ ಲೈಟಿಂಗ್ಸ್ ಎಲ್ಲ ಸಕ್ಕದಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ರಿ ಇಲ್ಲಿ. 20 ರೂಪಾಯಿ ಅಂತೆ ಕುಡ್ದೆ. ನೋಡಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ಯಾಲೇಸ್ ಅಲ್ಲಿದೆ. ಸಮೀಕ್ಷಾ ಕೊಂಡು ಪ್ಯಾಲೇಸ್ ಹತ್ರ ಬಂದ್ವಿ. ನೋಡಿ ಎಂಟ್ರೆನ್ಸ್ ಇದು. ಟಿಕೆಟ್ ಏನು ತೊಗೊಂಡಿಲ್ಲ. ಒಳಗಡೆ ಬಿಟ್ಟು ಒಳಗಡೆ ಬಂದ್ವಿ. ಪ್ಯಾಲೇಸ್ ಒಳಗಡೆ ಹೋಗಿ ನೋಡ್ತೀವಿ. ಟಿಕೆಟ್ ಐತೆ. ಈಚೆ ಲೈಟಿಂಗ್ಸ್ ನೋಡೋಕ್ಕೆಲ್ಲ ಟಿಕೆಟ್ ಇಲ್ಲ. ನೋಡಿ ಮೈಸೂರು ಅರಮನೆ ಹೇಗಿದೆ ಅಂತ. 7 ಗಂಟೆಗೆ ಲೈಟಿಂಗ್ಸ್ ಆನ್ ಮಾಡೋದು ಅಂದರು. ಸರಿ ಅಂದ್ಬಿಟ್ಟು ಈಚೆ ಗ್ರೌಂಡಲ್ಲಿ ಕೂತ್ಕೊಂಡ್ವಿ ಎಲ್ಲರೂ. ಟ್ರಿಪ್ ಹೆಂಗಿತ್ತು ಏಮ? ಟ್ರಿಪ್ ಹೆಂಗಿತ್ತು? ಹೆಂಗಿತ್ತೆ ಬೀನಾ? ಹೆಂಗಿತ್ತಮ್ಮ? ಹೆಂಗಿತ್ತೆ? ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳಿ ಎಲ್ಲರೂ. ನಿಂದು ಅಮ್ಮ ನಿಂಗೆ ಬತ್ತಿ ಇನ್ನೊಂದ್ಸಲ ಮೈಸೂರಿಗೆ
ತುಂಬಾ ಚೆನ್ನಾಗಿತ್ತು. ನೋಡಿ ಮಗ ಹೆಂಗ್ ಮನ್ಗಿದೆ. ನಕುಲ್ಗೆ ಅಂತ ಮಡಿಕೊಂಡು ಹೊಟ್ಟೆ ಹಸ್ಬಿಡ್ತು ಅಷ್ಟು ಬೇಗ. ನಕುಲಿಗಿಕ್ಕಿಲ್ಲ ನನಗೆ ಹೊಡ್ಕೊಳ್ಳೋಣ. ಬೊಂಬಾಯಿ ಮಿಠಾಯಿನ ಬೋಂಡ ಕಡ್ಡಿ ಕೊಡೆ. ಬೊಂಬಾಯಿ ಮಿಠಾಯಿನ ಈ ಥರ ಕಲರ್ ನೋಡು, ಕಲರ್ ಕಲರ್ ಮಿಠಾಯಿನ ಈ ಥರ ಬಿಡಮ್ಮ, ಈ ಥರ ಬೋಂಡ ಮಿಠಾಯಿ ಮಾಡೋಣ ಅಂದ್ರೆ ಸಕ್ಕರೆ ಪಾಕ ಬೇಕಾ? ಕಾಫಿ ಕೊಡಿಸ್ರೆ. ಏ ಪಾಪ ಬಿಡೆ, ಅವಳ ಹತ್ರ ದುಡ್ಡಿಲ್ಲ. ಇವಳು ಅವಳ ಹತ್ರ ದುಡ್ಡಿಲ್ಲ ಕೊಡಿಸ್ತಿ ಕುಡಿಯೇ. 6 ಗಂಟೆಯಿಂದ ಒಂದೊಂದೇ ಲೈಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಸ್ವಲ್ಪ ನೋಡಿದ್ವಿ. 7 ಗಂಟೆಗೆ ಲಾಸ್ಟ್ ಬಸ್ಸು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ. ಬಸ್ ಅಲ್ಲಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಹೋದ್ವಿ. ಏಳು ಗಂಟೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ 9:30 ಆಯಿತು. ನೋಡಿ 1 ಡೇ ಟ್ರಿಪ್ ಹೇಗಿತ್ತು ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು.